ಜಂಗಮಾಕ್ಷರಯ ಮಾಟ ಕೂಡಲ ಸಂಗಮ ದೇವರ ಕೂಡುವ ಕೂಟ ಸುಪ್ರಭಾತ ಸಮಯದಲ್ಲಿ ಅರ್ಥಿಯಲಿ ಲಿಂಗವ ನೆನೆದರೆ ತಪೋಪ ಮೃತ್ಯು ಕಾಲ ಕರ್ಮಂಗಳಯ್ಯ ಕಾಲ ಕರ್ಮಂಗಳಯ್ಯ. ಪಶುಭೂ ಚೆನ್ನಾಗಿ ಆಡಿದ್ದಾರೆ. ನಿಮಗೆಲ್ಲ ಶರಣಾರ್ಥಿಗಳು ಮತ್ತು ನಮ್ಮ ಶರಣರಾದ ಸೋಮಶೇಖರ್ ಅವರು, ಅವರ ಶ್ರೀಮತಿ ಚೆನ್ನಮ್ಮ ಹಿಂಗೇಕಾಗಿ ಇವತ್ತು ಅವರ ಭಕ್ತಿನ ಸ್ಮರಣೆ ಮಾಡಿಸಿದ್ದೇವೆ. ಅವರು ನಮ್ಮ ಸುಮಾರು ವರ್ಷದವರೆಗೆ ಗುರು ಲಿಂಗ ಜಂಗಮ ಪ್ರೇಮಿಡಿಗೆ ಒಂದು ದಾಖಲೆ ನಡೆದುಕೊಂಡು ಇವರಿಗೆ ಬೆಂಗಳೂರು ಧರ್ಮದಲ್ಲಿ ಸನ್ಮಾನ ಅಲ್ಪಟ್ಟಿತ್ತು. ಹಾಗೂ ಬಂದಾಗ ಇವರು ಲಿಂಗೇಕಾಗಿಂದ ಅವರು ಇವತ್ತೇ ಮಾಡಿ ಒಳ್ಳೆಯದೇ ನಮಗೆ ಅಂತ ಅವರು ಅಪ್ಪಣೆಯಿಂದ ನಾವು ಬೆಂಗಳೂರು ಬಂದು ಇವರಿಗೆ ಸನ್ಮಾನ ಮಾಡಿ ಅಪೇಕ್ಷೆ ಪಟ್ಟಿದ್ವಿ. ಹಾಗೂ ಇವರಿಗೆ ಅವರ ಫೋಟೋ ಆಗಿ ಒಂದು ವಚನ ಬುಕ್ ಮಾಡಿಸ್ಕೊಟ್ಟಿದ್ವಿ. ಅವರಿಗೆ 30 ಬುಕ್ ಎಲ್ಲ ವಚನ ಇಲ್ಲಿ ಈಸ್ಕೊಂಡು ಓದಿ ಚೆನ್ನಾಗಿ. ಅದರಿಂದ ಅವರ ಒಂದು 5 ನಿಂತ್ಕೊಂಡು ಮೌನ ವಚನ ಒಂದು ನಿಮಿಷ ಶ್ರದ್ಧಾಂಜಲಿಯನ್ನು ಅರ್ಪಿಸೋಣ. ಶ್ರೀ ಗುರು ಬಸವಲಿಂಗಾಯ ನಮಃ. 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 ಶರಣಲಿಂಗೈಕ್ಯ ಶರಣಲಿಂಗೈಕ್ಯ ಚಿನ್ನಮ್ಮನವರಿಗೆ ಶ್ರೀಮತಿ ಚಿನ್ನಮ್ಮನವರಿಗೆ ಅವರ ಕುಟುಂಬ ಪರವಾಗಿ ಅವರ ಕುಟುಂಬದ ಪರವಾಗಿ ಶರಣಾರ್ಥಿಗಳು ಶ್ರದ್ಧಾಂಜಲಿ ಶ್ರೀ ಗುರು ಬಸವ ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಶ್ರೀ ಗುರು ಬಸವ ಲಿಂಗಾಯ ನಮಃ. ಲಿಂಗಾಯ ನಮಃ. ಬಸವೇಶ್ವರ ಬಸವೇಶ್ವರ ಅಲ್ಲ ಮಹಾಪ್ರಭು ಅಲ್ಲ ಮಹಾಪ್ರಭು ಚನ್ನ ಬಸವೇಶ್ವರ ಚನ್ನ ಬಸವೇಶ್ವರ ಶರಸ್ಥಳ ಚನ್ನ ಬಸವೇಶ್ವರ ಶತಸ್ಥಲ ಚನ್ನ ಬಸವೇಶ್ವರ ಶ್ರೀ ಸಿದ್ದರಾಮೇಶ್ವರ ಶ್ರೀ ಸಿದ್ದರಾಮೇಶ್ವರ ಮಹಾದೇವಿ ಅಕ್ಕ ಮಹಾದೇವಿ ಅಕ್ಕ ನಾಗಮ್ಮ ಅಕ್ಕ ನಾಗಮ್ಮ ಬಸವಾದಿ ಪ್ರಮುಖರ ಬಸವಾದಿ ಪ್ರಮಥರ ಶರಣಾರ್ಥಿಗಳು ಅವರಿಗೆ ಶರಣಾರ್ಥಿಗಳು. ಗುರುಲಿಂಗ ಗುರುಲಿಂಗ ಜಂಗಮ ಸ್ವರೂಪಿ ಜಂಗಮ ಸ್ವರೂಪಿ ಮಹಾದೇಶ್ವರ ಮಹಾದೇಶ್ವರ ಸಿದ್ಧಲಿಂಗೇಶ್ವರ ಸಿದ್ಧಲಿಂಗೇಶ್ವರ ಮಲ್ಲೇಶ್ವರ ಗುರುಮಲ್ಲೇಶ್ವರ ಸ್ವಾತಂತ್ರ್ಯ ಸಿದ್ಧಲಿಂಗೇಶ್ವರ ಸ್ವಾತಂತ್ರ್ಯ ಸಿದ್ಧಲಿಂಗೇಶ್ವರ ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಓದ್ತೀನಿ. ಸನ್ಮಾನ ಪತ್ರವರು ನಾಗರಬಾವಿ ಬೆಂಗಳೂರು ಇವರ ವತಿಯಿಂದ ಶರಣ ಸೋಮಶೇಖರ್ ಅವರಿಗೆ ಇವರು ಶಿವಾರ್ಚಕರು ಹಾಗೂ ಪ್ರತಿನಿಧಿಗಳು ಕರ್ನಾಟಕ. ಪ್ರಪ್ರಥಮವಾಗಿ ನಿಮ್ಮೆಲ್ಲರಿಗೂ ಈ ಒಂದು ಚಾರಿಟಬಲ್ ಟ್ರಸ್ಟ್ ನಾಗರಬಾವಿ ಬೆಂಗಳೂರು ಈ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಭವ್ಯವಾದ ಸುಸ್ವಾಗತ.
ಈ ಚಾರಿಟಬಲ್ ಟ್ರಸ್ಟ್ನವರು ಬಸವ ಧರ್ಮ ಕೇಂದ್ರದ ಅನುಯಾಯಿಗಳು ಬಸವ ತತ್ವಗಳು ಸಿದ್ಧಾಂತಗಳನ್ನು ಮನೆಯಲ್ಲಿ ಮಹಾಮನೆ ಎಂಬತಕ್ಕಂಥ ಒಂದು ಶೀರ್ಷಿಕೆ ಅಡಿ ಈ ನಿಮ್ಮ ಗ್ರಾಮಕ್ಕೆ ಬಂದಿರುತ್ತಾರೆ. ಸಾಧಾರಣವಾಗಿ ಮನೆ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವ ತಾಣವೇ ಮನೆ. ಬಸವೇಶ್ವರನ ಒಂದು ವಚನ ಗಾಯನ ಹೇಗಿದೆ ಅಂತ ಹೇಳಿದ್ರೆ, ನಿಮ್ಮ ದಿನನಿತ್ಯದಲ್ಲಿ ಈ ಶರಣರ ಸಂದೇಶವನ್ನು ಅರ್ಥ ಮಾಡಿಕೊಂಡು ಇದನ್ನು ಅಳವಡಿಸಿಕೊಂಡು ಜೀವನದಲ್ಲಿ ಮುಂದಡಿ ಇಡುವುದೇ ಆದರೆ ಯಾವ ವಿಧವಾದ ತಾಪು ಇರುವುದಿಲ್ಲ. ಒಂದು ವಚನದ ಗಾಯನದ ಮೂಲಕ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸುಪ್ರಭಾತ ಸಮಯದಲ್ಲಿ ಅರ್ಥಿಯಲಿ ಲಿಂಗವಾನೆನೆದರೆ, ಸುಪ್ರಭಾತ ಸಮಯದಲ್ಲಿ ಅರ್ಥಿಯಲಿ ಲಿಂಗವಾನೆನೆದರೆ, ತಪೋಪ ಮೃತ್ಯು ಮಂಗಳಯ್ಯ, ಸುಪ್ರಭಾತ ಸಮಯದಲ್ಲಿ ಅರ್ಥಿಯಲಿ ಲಿಂಗವಾನೆನೆದರೆ, ತಪೋಪ ಮೃತ್ಯು ಕಾಲಕ ಮಂಗಳಯ್ಯ, ಕಾಲಕ ಮಂಗಳಯ್ಯ. ದೇವ ಪೂಜೆಯ ಮಾಟ, ಪೂಜೆಯ ಮಾಟ, ದುರಿತ ಬಂಧನ ದೋಟ. ದೇವ ಪೂಜೆಯ ಮಾಟ, ದುರಿತ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಾಮಾಜಿಕವಾಗಿ ಬಸವಣ್ಣನವರು 12 ಶತಮಾನದಲ್ಲಿ ಒಂದು ಮಹಾಮಣಿಯ ಗೊತ್ತ ನಿಮಗೆಲ್ಲ ಯಾರ ಗೊತ್ತಿಲ್ಲ. 12 ಶತಮಾನದಲ್ಲಿ ಬಸವ ಕಲ್ಯಾಣಿ ನಮ್ಮ ಲಿಂಗಾದ ಧರ್ಮಕ್ಷೇತ್ರ, ಅದು ಧರ್ಮಭೂಮಿ. ಅದು ನೋಡಿ ಹೇಳ್ರಿ, ಬಸವ ಕಲ್ಯಾಣ ನಮ್ಮ ಐಕ್ಯ ಮಂಟಪ, ಅದು ಕೂಡ ನಮ್ಮ ಚನ್ನಬಸವೇಶ್ವರ ಉಳಿವಿ ಅವರು ವಚನಕಾರರು, ಬಸವಾದಿ ಪ್ರಮುಖರು. ಬಸವಣ್ಣ ತಂದೆ ತಾಯಿ ಮಾದರ್ಮಿಕ ಭಾಗ್ಯವಾಡಿ ಇಂಗ್ಲೇ ಹುಟ್ಟಿದವರು. ಬಸವಣ್ಣ ಅಕ್ಕನ ಮಗ ಚೆನ್ನಬಸವ ಉಳಿಗಾಗಿ ಅವರ ಹೆಸರು ಚೆನ್ನಬಸವಣ್ಣ, ಅವರ ತಾಯಿ ಶಿವಸ್ವಾಮಿ ಅಮ್ಮ. ನಾವೆಲ್ಲ ಲಿಂಗವಂತರಾಗಿ ಲಿಂಗ ಪೂಜಿಸಬೇಕು. ಎಲ್ಲರೂ ಒಂದು ವಚನ ಆಡಬೇಕು ಪ್ರತಿ ತಿಂಗಳು. ನಮಗೆ ದೇವಸ್ಥಾನ ಅದು ಇದು ಹೋಗಂಗಿಲ್ಲ. ಇಷ್ಟಲಿಂಗದಲ್ಲಿ 330 ಕೋಟಿ ದೇವತೆ ಇದ್ದಾರೆ. 330 ಕೋಟಿ ಇದ್ದಾರೆ. ಆ ಲಿಂಗ ಪೂಜೆ ಅರ್ಧ ಕಣ್ಣು ಮುಚ್ಕೊಂಡು ನಾವು ಪೂಜೆ ನೋಡುವುದು, ಮಾಡುವುದು, ನೋಡುವುದು, ಮಾಡುವುದು. ಈ ಪೂಜೆ ಮಾಡಿದಷ್ಟು ಅಡಿಗೆ ಹಾರ್ಟು BP ಶುಗರ್ ಯಾವುದಲ್ಲ. ದಿವಸ 3 ಸಲ ಇರೋದು. ಮುಸ್ಲಿಂ ಅಲ್ಲ ಅಂತ ತಿರುಗಿ ಹೋಯ್ತಾರೆ, ಎಲ್ಲಿಗೆ ಮಸಿ ಹೋಯ್ತಾರೆ. ಕೈ ಸಹ ನಾವು ಒಂದು ಮನೆ ಕುಂತ್ಕೊಂಡು ಬಸವ ಫೋಟೋ ಮಾಡಿ ಬಸವಣ್ಣ ವಚನ ಆಡಬೇಕು. ವರ್ಷಕ್ಕೊಮ್ಮೆ ಒಂದು ಬಸದಿ ಮಾಡಬೇಕು. ಎಲ್ಲ ನಮ್ಮ ಲಿಂಗಾಯತವರ ಸಂಘಟನೆ ಆಗಬೇಕು. ಇಲ್ಲಿ ಅದಕ್ಕೆ ನಾವು ಮಹಾಮನೆ ಮಾಡ್ತಿರೋದು. ಇವು ಒಳ್ಳೆ ಸೇವೆ ಮಾಡಿದ್ದಾರೆ ನೋಡು. ನಮ್ಮ ಬಸವಣ್ಣವರು ಒಂದು ಕೈ ಹೋಗ್ತಾರೆ, ಗುರು ಒಂದೇನು ಅಂದರೆ ಅದು ಬೈಗೋಗ್ತಾರೆ. ಯಾರು ಅಲ್ಲಮಾಪುಗಳು ಬಸವಣ್ಣ ಹೋಗಿದ್ದಾರೆ. ಶಿವ ಗುರಿವೆಂದು ಬಲ್ಲಾದನೆ ಗುರು, ಶಿವಲಿಂಗವೆಂದು ಬಲ್ಲದೆ ಗುರು, ಶಿವ ಜಂಗವೆಂದು ಬಲ್ಲದೆ ಗುರು, ಶಿವ ಆಚಾರ್ಯ ಬಲ್ಲದ ಇತ್ತಿ ಪಂಚವಿಧಿ ಪಂಚಬ್ರಹ್ಮವೆಂದು ಮಹಾಮಹಿಮ ಸಂಗನ ಬಸವಣ್ಣ ಎನೆ ನೆಗೆ ಜಗದ್ಗುರು ಕಾಣ ಗುಹೇಶ್ವರ. ಅವರು ಬಸವಣ್ಣವರು ಅಲ್ಲಮಗಳು ಚನ್ನಬಸವಣ್ಣವ್ರು ಕರ್ಕೊಂಡು ಅನುಭವ ಉಂಡಿ ದೀಕ್ಷೆ ಕೊಟ್ಟರು. ಅಕ್ಕ ಮಹಾದೇವಿ ಅಕ್ಕ ಇಲ್ಲಿ ಅವರು ಉಡ್ತಡ್ಡಿಯವರು, ಅವರು ಉಡುದಡ್ಡಿ ಶಿವಮೊಗ್ಗ ಜಿಲ್ಲೆ. ಅಲ್ಲಿಂದ ಇಲ್ಲಿಗೆ ಹೊಸ ಕಲ್ಯಾಣಕ್ಕೆ ಅಲ್ಲಿ ಚೆನ್ನಮಲ್ಲಿಕಾರ್ಜುನ ಮದುವೆ ಮಾಡ್ಕೊಂಡ್ರು.
ಪ್ರಭು 4 ವಚನಕ್ಕೆ ಒಂದು ವಚನ ಆಡುದು. ಯಾಕವ್ವ ಬಂದೆ ಕಲ್ಯಾಣಿಗೆ ತೊಲ್ಲ ಗಂಗಾಮಿಗ ಅಯ್ಯ ನಿಮ್ಮ ಶರಣ ಮೆಡಿದರೆ ಪಾವನವಯ್ಯ ಅಂತ ನೋಡಿ. ಅಯ್ಯ ನಿಮ್ಮ ಶರಣ ಮೆಡಿತಾರೆ ಇಲ್ಲಿ ಬೆಟ್ಟ ಆಗಲಿ ಪಾವನ ಆಯ್ತು. ನೀವು ಬಂದ್ರಿ, ನೀವೆಲ್ಲ ಪಾವನ ಆದ್ರಿ. ಶರಣರು ಎಲ್ಲಿ ಅಲ್ಲಿ ಬಿಟ್ಟು ಪಾವನವಯ್ಯ ಅಂತ. ನೀರಿಮ್ಗೆ ಸಿಂಗಾರ, ನೀರಿಮ್ಗೆ ಸಮುದ್ರಕ್ಕೆ ತೆರೆ ಸಿಂಗಾರ, ನಾರಿಗೆ ಗುಣವಿ ಚಿನ್ನ ಬಣ್ಣ ಅಲ್ಲ. ನಮ್ದು ಗುಣ ಇದ್ರೆ ಬನ್ಯವ ಬನೆ ತಾಯಿ ಅಂತ ಯಾವ್ದು ಗುಣ ಇಲ್ಲ ಹುಳ ಅಂತ ಯಾವ ಮತ್ತು ಗುಣ. ಗಗನಕ್ಕೆ ಚಂದ್ರ ಗಗನಕ್ಕೆ ಬೆಳೆ ಓಡ ಸಣ್ಣ ಸೋಲು ಇಬ್ಬರು ಸಿಂಗಾರ ಒಲೆ ಮಾಡಿ ಬಂದು ಇದು ನೋಡ್ಕೊಟ್ಟು ಅವ್ರಿಗೆ ಶಾಂತಿ ಆಗೋಗ್ತಾರೆ. ಕಳ್ಳೆ ಆಗಲಿ ಒಳ್ಳೆ ಆಗಲಿ ನೋಡ್ಕೊಂಡು ಭಕ್ತ ಕಂಡ ಭಕ್ತ ಕೈ ಮುಗಿದನ ಕಂಡ ಭಕ್ತನಿಗೆ ಕೈ ಮುಗಿದಾತನೇ ಮುಗಿಯುವಾದ ಭಕ್ತ. ನಿಮ್ಮ ಮನೆಗೆ ಯಾರೇ ಬರಲಿ ಶರಣ ಬನ್ನಿ ಶರಣಾರ್ಥಿ ಅದಾಯ್ತಾ. ಶರಣ ಬನ್ನಿ ಗುರು ಲಿಂಗ ಜೈಗಮ್ಮ ಪಾದ ಪ್ರಸಾದ ನಾವು ತಗೊಂಡ್ರೆ ನಾವು ಲಿಂಗ ಇಲ್ಲ ಹಿಂಗೆ ತಗೋತೀವಿ. ಗುರು ಪಾದ ನೋಡಿ ಲಿಂಗ ಪಾದ ಹಿಂಗೆ ತಗೊಂಡ್ರೆ ಹಿಂಗೆ ಇಟ್ಕೊಂಡು ಹಿಂಗೆ ತಗೊಂಡ್ರೆ ಬಸ್ ಮಾಡಿ ವಿಭೂತಿ ಅಂದರೆ ಪರಮಾಜಿ ಮಾಡ್ತೀವಿ. ವಿಭೂತಿ ಹೆಂಗೆ ಹಾಕೋದು ಹಾಕ್ತಾರೆ ಹಿಂಗೆ ಹಾಕಿ ಹಿಂಗೆ ಹಾಕೋದು. ಅದು ವಿಭೂತಿ ಹೇಳಿದ್ರೆ ಅಯ್ಯ ಎನೆಗೆ ವಿಭೂತಿಯೇ ಮನದೇವ, ಅಯ್ಯ ಎನೆಗೆ ವಿಭೂತಿಯೇ ಕುಲದೇವ, ಅಯ್ಯ ಎನೆಗೆ ವಿಭೂತಿಯೇ ಸರ್ವಕಾರಣ, ಅಯ್ಯ ಎನೆಗೆ ವಿಭೂತಿಯೇ ಸರ್ವಸಿದ್ಧಿ, ಅಯ್ಯ ಕೂಡ ಜನ್ಮ ಸಂಗಮ ಶ್ರೀ ಮಹಾಪರ ನೀವಾಗಿದ್ದೀರ. ಅಯ್ಯ ಎನೆಗೆ ವಿಭೂತಿಯೇ ಸರ್ವ ಸಾಧನವಯ್ಯ ನೋಡಿ. ಆ ವಿಭೂತಿ ಅಂದ್ರೆ ಪರಮಜ್ಯೋತಿ. ಅವನು ನಿಜವಾದ ಪಶುಮೂರ್ತಿ. ಪಶುಮೂರ್ತಿ ಅಂದ್ರೆ ಒಬ್ರು ಅಖಂಡೇಶ್ವರರೇ. ಗುರು ಒಂದು ಮಕ್ಕ, ಲಿಂಗ ಒಂದು ಮಕ್ಕ, ಜಂಗಮ ಒಂದು ಮಕ್ಕ. ಜಂಗಮ ಯಾರು ಜಮ್ಮ ನಿಮ್ಮ ಸ್ವಾತಂತ್ರ್ಯ ಅವರೇ ಜಂಗಮ, ಅವರೇ ನಿಜವಾದ ಜಂಗಮ. ಅವರು ಜಂಗಮ ಮುಖ. ಬೇಡಕ್ಕೆ ಬೇಡಿ ಊಟ ಅವರೇ ಮಗಳು. ಈಗೇನು ಊಟಕ್ಕೆ ಅಷ್ಟೇ. ಪ್ರಸಾದ ಒಂದು ಮಕ್ಕ. ಪ್ರಸಾದ ಎಡೆ ಮಾಡ್ಬೇಕಂತೆ. ಎಡೆ ಮಾಡಿ ಬಸವ ಅಂತ ಊಟ ಮಾಡಿ ಕೈ ತಗೊಂಡು ಊಟ ಮಾಡ್ಬೋದು. ಬೆಳಿಗ್ಗೆ ಒಂಚೂರು ಬರುವಾಗ ಕೈ ತೊಳ್ಕೊಂಡು ಚೆಲ್ಲ ಕೊಟ್ಟು ಜೈ ಕೊಡ್ತೀವಿ. ಎಡೆ ಕೊಡಬಾರ್ದು ದೇವರಿಗೆ. ದೇವ್ ತಿಂದ್ರಲ್ಲ ಒಬ್ಬರಿಗೆ. ಹಸಿವೆ ಬಂದವರಿಗೆ ದಾವನ್ ಬೆಳಿಗ್ಗೆ. ಹಸಿವೆ ಬಂದವರಿಗೆ ಆ ಊಟ ಕೊಟ್ಟರೆ ಪರಮಾತ್ಮ ಕೊಟ್ಟು ಇಂಥ ಮನೆಗಳಿಗೆ ಊಟ ಕೊಟ್ಟು ಅವ್ರಿಗೆ ಆಗ ಕಾಯ್ಕ ಮಾಡಿ ಗುರುಲಿಂಗ ಜಗನ್ಮನಿಗೆ ದಾಸೋಹ ಮಾಡಿ ಅದು ನಿಮಗೆ ಅದು ಶುರುವಾಗ್ತದೆ, ಒಳ್ಳೆದಾಯ್ತದೆ. ಯಾವತ್ತೂ ನಮ್ಮ ಧರ್ಮವರು ಬಸವಣ್ಣ. ನಾವೆಲ್ಲ ಲಿಂಗವಂತರು. ಧರ್ಮಕ್ಕೂ ಯಾವ ಧರ್ಮ ಇಲ್ಲ. ಲಿಂಗವಂತರು ಬಸ್ಸೇ ಲಿಂಗವಂತರು ಅನ್ನಿ ನಾವು ಲಿಂಗ ಹಾಕಣಿವಿ ಅಲ್ವಾ. ಲಿಂಗ ಹಾಕಿ ಲಿಂಗವಂತರು ನೋಡಿ. ಒಕ್ಕಲೆ ಮುಚ್ಚಾಗಿ ಅವಳು ಕಲ್ಯಾಣ ಇದ್ರು. ಹಂಗೆ ಬೆಳೆ ಹಾಕಿ ಹಿಂಗೆ ಬೆಳೆ ಆಯ್ತು. ಒಕ್ಕಿಲೆ ಮುದ್ದೆ ಹೇಳು. ಬಡಿವಾಳ ಮಾಚಿ ತಂದೆ ದಿನಕ್ಕೆ 1 ಲಕ್ಷ ತಮ್ಮ ಗಣಮಂಗಳಿಗೂ ಆಯ್ತು. ಹಿಂಗೆ ಹೊಸ ದೊಡ್ಡ ಸಭೆ ಸೇರ್ತದೆ. 1,90,000 ಜನ ಇದೆ ಗಣಗಳು. ಬಸವಣ್ಣ ಒಬ್ಬನೇ ಭಕ್ತ ಅಂದ್ಬಿಟ್ರು. ಆಗ ಏನಪ್ಪ ನಾ ಭಕ್ತ ಅಲ್ವಾ. ಆಗ ಎಲ್ಲ ಶಿವಶಂಡಿಗೆ ಪಾಪ ನೋಡ್ತು. ಏಕೆ ಬಸವೇಶ್ ಪಾಪ ನೋಡ್ತು ಹಿಂಗೆ ಅಂತ. ಜಗವೆಲ್ಲ ಜಂಗಮ ನೀನೇ ಹಯ್ಯ ಕೂಡ ಸಂಗಮ ಅಂತ. ಜಗವೆಲ್ಲ ಜಂಗಮ ನೀನೇ ಅಂದರೆ ನೀವೇ ಪರಶುಮೂರ್ತಿ ನೀವೇ ಅಂತ ಹೇಳೋದು. ನಾವು ಭಾಳ ಬಂದಿವಿ. ಎಷ್ಟೋ ಜನ ಊಟ ಹಾಕ್ತಾರೆ ಬೈವೆ. ಒಟ್ಟು ಜ್ಞಾನ ಪ್ರಸಾದ. ಮುಂದೆ ಜ್ಞಾನ ಪ್ರಸಾದ ಆಯಿತು. ಆಮೇಲೆ ಲಿಂಗ ಪ್ರಸಾದ, ಅಂಗ ಪ್ರಸಾದ ಎಲ್ಲ ನಾವು ಮಾಡಬೇಕು. ಈಗ ಪೂಜೆ ಮಾಡಿ ಇವೆಲ್ಲ ಬಂದಿದ್ದೀವಿ. ಅಲ್ಲಿಂದ ರಾಜಮ್ಮ, ಗೌರಮ್ಮ, ರತ್ನಮ್ಮ, ಸುಧಾ, ರಾಜು, ಮಂಜು ಇವೆಲ್ಲ ಭಾಗವಹಿಸ್ತಿದ್ದೀವಿ. ಎಲ್ಲ ಭಕ್ತಿಯಿಂದ ಶರಣಾರ್ಥಿಗಳು ದೇವರು ಬಸವಲಿಂಗ ಹಿಂಗೆಲ್ಲ ಒಳ್ಳೇದಾಗಲಿ ಅಂತ ಮೂಡಲಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳನ್ನ ನೋಡ್ತಾ